ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಅಂಡ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ಬಾಷ್ ಅವ್ರದ್ದೊಂದು ಗ್ಯಾಜೆಟ್ ಇದೆ. ಇದಕ್ಕಿಂತ ಮುಂಚೆ ಬಾಷ್ ಅವ್ರದ್ದು ಬೇಸಿಕ್ ಟೂಲ್ ಕಿಟ್ಟು, ಡ್ರಿಲ್ಲಿಂಗ್ ಕಿಟ್ ಎಲ್ಲ ಅನ್ಬಾಕ್ಸ್ ಮಾಡಿದ್ದೀನಿ. ಇವತ್ತು ಬಾಷ್ ಅವ್ರದ್ದು ಗೋ 2 ಅಂತ ಸ್ಕ್ರೂ ಡ್ರೈವರ್ ಇರುವಂಥದ್ದು. ಇದು ನಾರ್ಮಲ್ ಸ್ಕ್ರೂ ಡ್ರೈವರ್ ಅಲ್ಲ, ಆಯಿತಾ. ಸೊ ಕಾರ್ಡ್ಲೆಸ್ ಎಲೆಕ್ಟ್ರಿಕ್ ಸ್ಕ್ರೂ ಡ್ರೈವರ್. ನಾವು ಯಾವುದೇ ಶಕ್ತಿಯನ್ನು ಹಾಕದೆ ಸ್ಕ್ರೂವನ್ನು ಟೈಟು ಲೂಸು ಮಾಡ್ಬೋದು. ಸೊ ತುಂಬ ಯೂಸ್ಫುಲ್ ಆಗಿರುವಂಥ ಗ್ಯಾಜೆಟ್. ನೀವು ರೆಗ್ಯುಲರ್ ಆಗಿ ಸ್ಕ್ರೂ ಡ್ರೈವರ್ನಲ್ಲಿ ಕೆಲಸವನ್ನು ಮಾಡ್ತೀರಾ ಅಂತ ಅಂದರೆ ಮೋಸ್ಟ್ಲಿ ಯೂಸ್ ಆಗ್ಬೋದು. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಈ ಒಂದು ಕಾರ್ಡ್ಲೆಸ್ ಎಲೆಕ್ಟ್ರಿಕ್ ಸ್ಕ್ರೂ ಡ್ರೈವರನ್ನು 3,000 ರೂಪಾಯಿ ಕೊಟ್ಟು ನೀವು ಪರ್ಚೇಸ್ ಮಾಡ್ಬೋದು. 3,000 ಹೌದು, ಬೆಲೆ ಸ್ವಲ್ಪ ಜಾಸ್ತಿನೇ ಸ್ಕ್ರೂ ಡ್ರೈವರ್ಗೆ. ನಾರ್ಮಲ್ ಇದೇ ರೀತಿ ಎಲೆಕ್ಟ್ರಿಕ್ ಕಾರ್ಡ್ಲೆಸ್ ಸ್ಕ್ರೂ ಡ್ರೈವರ್ಗಳು, ಆಟೋಮೆಟಿಕ್ ಸ್ಕ್ರೂ ಡ್ರೈವರ್ಗಳು 2,000 ರೂಪಾಯಿಗೆಲ್ಲ ಸಿಗ್ತವೆ. ಆದರೆ ಈ ಒಂದು ಬಾಷ್ ಬ್ರ್ಯಾಂಡಿಂಗ್ನಲ್ಲಿ ನಮಗೆ ಒಂದು ರೀತಿ ಪ್ರೀಮಿಯಂ ಸ್ಕ್ರೂ ಡ್ರೈವರ್ಗಳು ಸಿಗ್ತವೆ, ಆಯಿತಾ. ಸೊ ಮೊದಲನೇದಾಗಿ ಈ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಈ ರೀತಿ ಒಂದು ಕ್ಯಾರಿಯಿಂಗ್ ಬಾಕ್ಸ್ನ ಜೊತೆಗೆ ಬರುತ್ತೆ, ಆಯಿತಾ. ತುಂಬ ಪ್ರೀಮಿಯಮ್ ಆಗಿದೆ ಒಂದು ಬಾಕ್ಸ್ನ ಕ್ವಾಲಿಟಿ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಸ್ಕ್ರೂ ಡ್ರೈವರ್ ನಮಗೆ ನೋಡೋಕ್ಕೆ ಸಿಗುತ್ತೆ. ತುಂಬ ವೆಯ್ಟ್ ಇದೆ, ಆಯಿತಾ. ಒಂದು ವೆಯ್ಟ್ ಅನ್ನೋದಕ್ಕಿಂತ ಕೈಲಿ ಇಟ್ಕೊಂಡ್ರೆ ಒಂದು ಫೀಲ್ ಇದೆ ಅಲ್ವಾ, ಸಾಲಿಡ್ ಅನಿಸುತ್ತೆ ಕೈಲಿ ಇಟ್ಕೊಂಡ್ರೆ. ಜೊತೆಗೆ ಪಕ್ಕ ನಿಮಗೆ 33 ಪೀಸ್ನ ಸ್ಕ್ರೂ ಡ್ರೈವರ್ ಬಿಟ್ ಸೆಟ್ ನಿಮಗೆ ಸಿಗ್ತಾ ಇರುವಂಥದ್ದು. ಡಿಫ್ರೆಂಟ್ ಬಿಟ್ಗಳು, ನಿಮ್ಗೆ ಇಷ್ಟ ಬಂದಂಥ ಬಿಟ್ ನೀವು ಚೇಂಜ್ ಮಾಡ್ಕೊಬೋದು. ಇದಲ್ಲದೆ ಬೇರೆ ಆಪ್ಷನ್ಗಳು, ನೀವು 33 ಸಾಲಿಲ್ಲ ಅಂತ ಅಂದರೆ, ಇನ್ನೂ ಸಣ್ಣ ಸೈಜಿಂದ ಬೇಕು ಅಥವಾ ದೊಡ್ಡ ಸೈಜಿಂದ ಬೇಕು ಅಂತ ಅಂದರೆ ಅದನ್ನು ಕೂಡ ನೀವು ಸಪ್ರೇಟಾಗಿ ಆರ್ಡ್ರ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೊಬೋದು. ಇವೆರಡನ್ನು ಬಿಟ್ಟೆ ಇದ್ರ ಕೆಳಗಡೆ ನಮಗೆ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಮೈಕ್ರೋ USB ಚಾರ್ಜಿಂಗ್ ಕೇಬಲ್, ಬೇಜಾರಾಗುವಂಥ ವಿಷಯ. ಟೈಪ್ ಸಿ ಕೊಡಬೇಕಾಗಿತ್ತು. ನಂತರ ಕೊನೆಯದಾಗಿ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಬೇರೆಯೂ ಸಹ ನಮಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಕಾರ್ಡ್ಲೆಸ್ ಆಟೋಮೆಟಿಕ್ ಸ್ಕ್ರೂ ಡ್ರೈವರ್ ನಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಕೈಗೆ ಗ್ರಿಪ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಆಯಿತಾ. ಒಂದು ರೀತಿ ಅರ್ಗೊನಾಮಿಕಲ್ ಡಿಸೈನ್ ಅಂತಾರಲ್ಲ, ಸೊ ಆ ರೀತಿ ಇದೆ. ತುಂಬ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ. ಈ ಒಂದು ಸ್ಕ್ರೂ ಡ್ರೈವರ್ ನಮಗೆ ಟೋಟಲ್ 2 ಬಟನ್ಸ್ ಇದೆ. ಒಂದು ನಾರ್ಮಲ್ ಪವರ್ ಆನ್ ಆಫ್ ಬಟನ್ನು, ಇನ್ನೊಂದು ಸ್ಲೈಡರು, ಆಯಿತಾ. ಸೊ ಒಂದು ಸಲ ಸ್ಲೈಡರ್ ನೀವು ಮೇಲಕ್ಕೆ ಮಾಡಿದ್ರಿ ಅಂತ ಅಂದರೆ ಒಂದು ಕಡೆಗೆ ತಿರುಗುತ್ತೆ, ಇದು ಒಂದು ಕಡೆಗೆ ತಿರುಗುತ್ತೆ. ಫುಲ್ ಕೆಳಗಡೆ ಮಾಡಿದ್ರಿ ಅಂದರೆ ಇನ್ನೊಂದು ಕಡೆ ತಿರುಗುತ್ತೆ. ಸೊ ನಮಗೆ ಒಂದು ಮೇಲಕ್ಕೆ ಹಾಕಿದ್ರೆ ಒಂದು ಸ್ಕ್ರೂ ಹಾಕೋದಕ್ಕೆ, ಇನ್ನೊಂದು ಕಡೆ ಹಾಕಿದ್ರೆ ಇನ್ನೊಂದು ಸ್ಕ್ರೂ ತೆಗಿಯೋದಕ್ಕೆ. ಮಧ್ಯದಲ್ಲಿತ್ತು ಅಂತ ಅಂದರೆ, ಮೇಲೂ ಅಲ್ಲ ಕೆಳಗೂ ಅಲ್ಲ, ಮಧ್ಯ ಇದೆ ಅಂತ ಅಂದರೆ ಆನ್ ಆಗಲ್ಲ, ಆಫ್ ಆಗಿದೆ ಅಂತ, ಆಯಿತಾ. ಸೊ ಮೇಲೆ ಕೆಳಗೆ ಹಾಕ್ಬಿಟ್ಟು ಇಲ್ಲಿ ಮೇಲ್ಗಡೆ ಇರುವಂಥ ಆನ್ ಆಫ್ ಬಟನ್ ಅಂದರೆ ಪವರ್ ಬಟನ್ನ ನೀವು ಪ್ರೆಸ್ ಮಾಡಿದ ತಕ್ಷಣ ಅದು ರೊಟೇಟ್ ಆಗಿ ಶುರುವಾಗುತ್ತೆ. ಇದರಲ್ಲಿ ನೀವು ಸ್ಪೀಡ್ ಅಡ್ಜಸ್ಟನ್ನು ಕೂಡ ಮಾಡ್ಬೋದು, ಆಯಿತಾ. ಸೊ ಸ್ಪೀಡ್ ಅಡ್ಜಸ್ಟ್ ಅನ್ನೋದಕ್ಕಿಂತ ಸ್ಕ್ರೂ ಸೈಜ್ ಅಡ್ಜಸ್ಟ್ ಅಂತ ಬೇಕಾದರೂ ಅನ್ಬೋದು. ಸೊ ನಿಮಗಿಲ್ಲಿ ಮೊದಲನೇ ಒಂದು ಸೆಟ್ಟಿಂಗ್ ಬಂದ್ಬಿಟ್ಟು ಸಣ್ಣ ಸ್ಕ್ರೂಗಳಿಗೆ, ಒಂದು ಸಣ್ಣ ಸ್ಕ್ರೂ ಇರುತ್ತೆ, ಅದಕ್ಕೆಲ್ಲ ಜಾಸ್ತಿ ಪವರ್ ಅವಶ್ಯಕತೆ ಇರಲ್ಲ. ಸಣ್ಣ ಸ್ಕ್ರೂಗಳಿಗೆ ಈ ಒಂದು ಮೋಡ್ ಹಾಕೊಬೇಕಾಗತ್ತೆ. ಸ್ವಲ್ಪ ದೊಡ್ಡ ಸ್ಕ್ರೂ ಅಂತ ಅಂದರೆ ಅಲ್ಲಿ ಇಮೇಜನ್ನು ಕೊಟ್ಟಿದ್ದಾರೆ, ಸೊ ಆ ಜಾಗ ಹಾಕೊಬೇಕಾಗುತ್ತೆ. ಫುಲ್ ಮ್ಯಾಕ್ಸಿಮಮ್ ಪವರ್ ಕೊಡಬೇಕು ಅಂತ ಅಂದರೆ ಪಕ್ಕ ಮ್ಯಾಕ್ಸ್ ಅಂತ ಅದಕ್ಕೆ ಹಾಕೊಂಡ್ರಿ ಅಂತ ಅಂದರೆ ಮ್ಯಾಕ್ಸಿಮಮ್ ಪವರ್ ಕೊಟ್ಟು ಇದು ಸ್ಕ್ರೂವನ್ನು ತೆಗೆಯೋದಕ್ಕೆ ಶುರು ಮಾಡುತ್ತೆ. ನಂಗೆ ಅನ್ನಿಸ್ದಂಗೆ ಇದು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರಲ್ಲ, ಆಯಿತಾ. ನೀರಿಗೆ ಬಿದ್ದರೆ ನಂಗೆ ಅನ್ನಿಸ್ದಂಗೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಮತ್ತು ಈ ಒಂದು ಚಾರ್ಜ್ ಮಾಡೋ ಪೋರ್ಟ್ ಇದೆ ಅಲ್ವಾ, ಅದು ಓಪನ್ ಜಾಗದಲ್ಲಿದೆ, ಅದನ್ನು ಕ್ಲೋಸ್ ಕೂಡ ಮಾಡಿಲ್ಲ ಅವರು ಪೋರ್ಟನ್ನು, ಮೈಕ್ರೋ USB ಪೋರ್ಟನ್ನು. ಬಟ್ ಸ್ಟಿಲ್ ಡಿಸೈನ್ ಮಾತ್ರ ನನಗೆ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಈ ಒಂದು ಬಿಟ್ಸ್ನ ಕ್ವಾಲಿಟಿ ನನಗೆ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ನಾನು ಟ್ರೈ ಮಾಡ್ದಂಗೆ ಮಾರ್ಕ್ಗಳು ಬಂದ್ಬಿಡುತ್ತೆ, ಆಯಿತಾ. ಸೊ ಒಳ್ಳೆ ಕ್ವಾಲಿಟಿದಲ್ಲ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತು ನನಗೆ. ಬಟ್ ಸ್ಟಿಲ್ ಬಾಷ್ ಅವ್ರು ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಇನ್ನೂ ಒಳ್ಳೊಳ್ಳೆ ನಾನು ನೋಡಿದ್ದೀನಲ್ಲ, ನನಗೆ ಇದ್ರ ಡ್ರಿಲ್ ಬಿಟ್ ಜೊತೆಗೆ ಕೆಲವೊಂದು ಇದೇ ರೀತಿ ಬಿಟ್ಸ್ಗಳು ಕೊಟ್ಟಿದ್ದಾರೆ, ಅದು ಕೂಡ ಅಂಥ ಒಳ್ಳೆ ಕ್ವಾಲಿಟಿ ಇದಲ್ಲ. ಬಟ್ ಇವ್ರದ್ದೇ ಸಪ್ರೇಟಾಗಿ ಸಿಗುತ್ತೆ, ಅದು ನಂಗೆ ಅನ್ನಿಸ್ದಂಗೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಅಂತ ಅನ್ಕೋತೀನಿ. ಮತ್ತು ಇದನ್ನು ನೀವು ಎಕ್ಸ್ಟೆಂಡ್ ಕೂಡ ಮಾಡ್ಬೋದು ಇದನ್ನು. ಸೊ ಎಲ್ಲೋ ಒಳಗಡೆ ಜಾಗದಲ್ಲಿ ನೀವು ಸ್ಕ್ರೂನ ತೆಗಿಬೇಕು ಅಂತ ಅಂದರೆ ಈ ರೀತಿ ಇದ್ರೊಳಗೆ ಹಾಕ್ಬಿಟ್ಟು ಎಕ್ಸ್ಟೆಂಡ್ ಕೂಡ ಮಾಡ್ಬೋದು. ಇಲ್ಲಿ ನೀವು ಆ ಬಿಟ್ಸನ್ನು ಹಾಕ್ಕೊಂಡು ಲೂಸು ಟೈಟನ್ನು ಮಾಡಬಹುದು. ಸೊ ಇದು ಮಲೇಷ್ಯಾದಲ್ಲಿ ಹೇಳಿದ್ನಲ್ಲ, ಮಲೇಷ್ಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಪ್ರಾಡಕ್ಟು ಹಂಗಂತ. ಜೊತೆಗೆ ಬಾಷ್ ಅವರು ಸ್ಪೆಸಿಫೈ ಮಾಡಿರೋ ಪ್ರಕಾರ ಈ ಒಂದು ಸ್ಕ್ರೂ ಡ್ರೈವರ್ನಲ್ಲಿ ಮ್ಯಾಕ್ಸಿಮಮ್ ಅಂತ ಅಂದರೆ 5 mm ಡಯಾಮೀಟ್ರನ್ನ ಹೊಂದಿರುವಂಥ ಸ್ಕ್ರೂವನ್ನು ನೀವು ಹಾಕೋದು ತೆಗೆಯೋದು ಮಾಡ್ಬೋದು, ಲೂಸ್ ಮಾಡ್ಬೋದು, ಟೈಟ್ ಮಾಡ್ಬೋದು. ಸೊ 5 mm ಡಯಾಮೀಟ್ರ್ ಅಂದರೆ ಇನ್ನು ಕಡಿಮೆ ಅಲ್ಲ ನಂಗೆ ಅನ್ನಿಸ್ದಂಗೆ, ಆಯಿತಾ. ಒಂದು ದೊಡ್ಡ ಸ್ಕ್ರೂನೇ ಆಗುತ್ತದು. ಸೊ ಒಂದು ಒಳ್ಳೆ ವಿಷಯ ಅಂತ. ಇನ್ನು ಇದರ ಪವರ್ ಬಗ್ಗೆ ಮಾತನಾಡಬೇಕಂತಂದರೆ ಮಿನಿಮಮ್
2.5 ನ್ಯಾನೋಮೀಟರ್ ಅಲ್ಲ ನ್ಯೂಟನ್ ಮೀಟರ್ನ ಟಾರ್ಕನ್ನು ಈ ಒಂದು ಸ್ಕ್ರೂ ಡ್ರೈವರ್ ಪ್ರೊಡ್ಯೂಸ್ ಮಾಡುತ್ತೆ. ಮ್ಯಾಕ್ಸಿಮಮ್ ಅಂತ ಅಂದರೆ 5 ನ್ಯೂಟನ್ ಮೀಟರ್ ಟಾರ್ಕನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಸ್ಕ್ರೂ ಡ್ರೈವರ್ ಅಂತಲೇ ಅನ್ನಬಹುದು. ಹಾಗಂತ ನೀವು ಫುಲ್ಲು ರಸ್ಟ್ ಹಿಡಿದು ಫುಲ್ ಟೈಟಾಗಿ ಕುತ್ಕೊಂಡ್ರು ಸ್ಕ್ರೂ ತೆಗಿದೂ ಇರ್ಬೋದು, ಆಯಿತಾ. ಡಿಪೆಂಡ್ಸು, ಆಯಿತಾ. ನಾರ್ಮಲ್ ಸ್ಕ್ರೂ ಹಾಕೋದು ತೆಗಿಯೋದು ಮಾಡೋದು ಈಸಿ. ಎಲ್ಲೋ ಫುಲ್ಲು ರಸ್ಟ್ ಹಿಡಿದು ಹಳೇದಾಗಿರೋ ಒಂದು ಯಾವುದೋ ಸ್ಕ್ರೂನ ತೆಗಿಯೋಕ್ಕೆ ಟ್ರೈ ಮಾಡಿದ್ರೆ ಅದು ಕಷ್ಟ ಆದರೂ ಆಗಬಹುದು. ನಾನು ನಿಮಗೆ ಡೆಮೋ ತೋರಿಸ್ಬಿಡ್ತೀನಿ. ನೋಡ್ತಾ ಇದ್ದೀರಾ, ನಾನು ಸ್ಕ್ರೂವನ್ನು ಲೂಸ್ ಮಾಡಿ ನಿಮಗೆ ಮತ್ತೆ ಟೈಟ್ ಮಾಡಿ ತೋರಿಸ್ತೀನಿ. ಪವರ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹೆವಿ ನೀವು ಯೂಸ್ ಮಾಡ್ತೀರಾ ಅಂತ ಅಂದರೆ ರೆಗ್ಯುಲರ್ ಆಗಿ ಈ ರೀತಿ ಸ್ಕ್ರೂ ಹಾಕೋದು ತೆಗೆಯೋದು ಮಾಡುವಂಥ ಕೆಲಸ ನಿಮ್ಮದಾಗಿದೆ ಅಂತ ಅಂದರೆ ನಂಗೆ ಅನ್ನಿಸ್ತಂಗೆ ಹೆವಿ ಯೂಸ್ ಆಗುತ್ತೆ. ನಾನು ಇದನ್ನು ಪರ್ಚೇಸ್ ಮಾಡಿದಂಥ ಪರ್ಪಸ್ಸು, ನಾನು ಕೆಲವೊಂದು ಸಲ ಟಿ ವಿಯನ್ನು ಅಸೆಂಬಲ್ ಮಾಡ್ತಾ ಇರಬೇಕಾಗುತ್ತೆ, ಒಂದು ಮೌಂಟ್ ಹಾಕಬೇಕಾಗಿರುತ್ತೆ, ಕೆಲವೊಂದು ಸಲ ಏನೋ ಬ್ಯಾಕ್ ಪ್ಯಾನಲ್ ತೆಗಿಬೇಕಾಗಿರುತ್ತೆ. ಸೊ ಈ ಟೈಮಲ್ಲಿ ನನಗೆ ಯೂಸ್ ಆಗುತ್ತೆ. ಕೆಲವು ಸಲ ನನಗೆ ಹಿಂಸೆ ಅನ್ನಿಸ್ತಾ ಇತ್ತು ಸ್ಕ್ರೂ ಡ್ರೈವರ್ ಪ್ರತಿ ಸಲ ನಾವು ತಿರುಗಿಸೋದು ಒಂದು ಯಾವುದಾದ್ರೂ ಆ್ಯಂಗಲ್ ಇರುತ್ತೆ. ಸೊ ಇದು ತುಂಬ ಈಸಿಯಾಗಿ ನಾವು ಆಗೋದು ತೆಗೆಯೋದು ಮಾಡ್ಬೋದು. ಸೊ ಅದರಿಂದ ನನಗಂತೂ ಹೆವಿ ಯೂಸ್ ಆಗುತ್ತೆ. ಮತ್ತು ನಾನು ಯೂಸ್ ಮಾಡ್ದಂಗೆ ತುಂಬ ಫ್ಲಾಲೆಸ್ಲಿ ವಿತೌಟ್ ಎಫರ್ಟು ನಾವು ಈ ಒಂದು ಸ್ಕ್ರೂವನ್ನು ಹಾಕ್ಬೋದು, ಗೊತ್ತೇ ಆಗಲ್ಲ ಹಾಕಿದ್ದು. ಸಣ್ಣದು ಅಷ್ಟೇ, ಸಣ್ಣದಂತೂ ತುಂಬ ಈಸಿ, ಪಟ್ಟಂದು ಹೋಗ್ಬಿಡುತ್ತೆ ಒಳಕ್ಕೆ. ಮತ್ತು ದೊಡ್ಡದು ಅಷ್ಟೇ, ಮ್ಯಾಕ್ಸಿಮಮ್ ಒಂದು ಅವ್ರು ಸ್ಪೆಸಿಫೈ ಮಾಡಿದ್ರೆ 5 mm ಡಯಾಮೀಟ್ರ್ ಅಂತ. ಬಟ್ ಸ್ಟಿಲ್ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ, ನಟ್ ಅಷ್ಟೊಂದು ಟೈಟ್ ಇಲ್ಲ ಅಂದರೂ ಕೂಡ ನಾವು ಇದರಲ್ಲಿ ಮಾಡ್ಬೋದು. ಬಟ್ ನೀವು ತುಂಬ ದೊಡ್ಡ ಒಂದು ಡಯಾಮೀಟರು ಅಂತ ಸ್ಕ್ರೂ ಹಾಕೋದಕ್ಕೆ ಹೋದ್ರಿ ಅಂತಂದ್ರೆ ಅಷ್ಟೊಂದು ಟೈಟ್ ಆಗದೆ ಇರ್ಬೋದು. ಸೊ ಈ ಕಾರಣದಿಂದ ಇವರು ಮ್ಯಾಕ್ಸಿಮಮ್ 5 mm ಅಂತ ಅಂತಾರೆ. ಸೊ ನನಗಂತೂ ಹೆವಿ ಯೂಸ್ಫುಲ್ ಆಗಿರುವಂಥ ಪ್ರಾಡಕ್ಟ್. ಆಗ್ಲಿಡ್ದಂಗೆ 3,200 ರೂಪಾಯಿದೆ ಅಮೆಝಾನಲ್ಲಿ. ಹೌದು, ಬೆಲೆ ಸ್ವಲ್ಪ ಜಾಸ್ತಿನೇ, ಆಯಿತಾ. ಇದೇ ಒಂದು ಫೀಚರ್ನ ಹೊಂದಿರುವಂಥ ಕಾರ್ಡ್ಲೆಸ್ ಆಟೋಮೆಟಿಕ್ ಸ್ಕ್ರೂ ಡ್ರೈವರ್ಗಳು ನಿಮ್ಗೆ ಇನ್ನೂ ಕಡಿಮೆಗೆ ಸಿಗ್ತವೆ, 2,000 ರೂಪಾಯಿಗೆಲ್ಲ ಸಿಗ್ತವೆ ನಿಮಗೆ. ಬಟ್ ಈ ಬ್ರ್ಯಾಂಡೆಡ್ ಅಂದ್ಬಿಟ್ಟು ತೊಗೊಂಡಿದ್ದು ನಾನು ಅಷ್ಟೇ, ಇನ್ನೇನೂ ಇಲ್ಲ. ನೀವು ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಸೊ ನನಗಂತೂ ಹೆವಿ ಇಷ್ಟ ಆಯಿತು, ನನಗಂತೂ ಹೆವಿ ಯೂಸ್ ಆಗುತ್ತೆ. ಸೊ ಇಷ್ಟು ಈ ಒಂದು ಕಾರ್ಡ್ಲೆಸ್ ಗೋ ಟು ಅಂತ. ಇದಕ್ಕಿಂತ ಮುಂಚೆ ಇನ್ನೊಂದು ವರ್ಷನ್ ಇತ್ತು, ಅದು ಸ್ವಲ್ಪ ಕಡಿಮೆಗೆ ನೀವು ಬೇಕಾದರೆ ಪರ್ಚೇಸ್ ಮಾಡಬಹುದು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ಇದ್ರ ಬಗ್ಗೆ ಏನಾದರೂ ಕಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.